ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಶಿಕ್ಷಕನಿಂದ ವಿನೂತನವಾದಂತಹ ಅಭಿಯಾನವನ್ನ ಮಾಡಲಾಗಿದೆ. ರಜೆಯಲ್ಲಿ ಮಕ್ಕಳಿಗೆ ಮೊಬೈಲ್ ನೀಡದಂತೆ ಪೋಷಕರಲ್ಲಿ ಜಾಗೃತಿಯನ್ನ ಮೂಡಿಸಿದ್ದಾರೆ ಶಿಕ್ಷಕರು. ಸಾರ್ವಜನಿಕ ಸ್ಥಳಗಳಲ್ಲಿ ಮಕ್ಕಳಿಗೆ ಪುಸ್ತಕವನ್ನ ಓದಿಸಿ ಹಾಡು ನೃತ್ಯಗಳನ್ನ ಕಲಿಸಿ ಅಂತ ಈ ರೀತಿಯಾಗಿ ವಿಶೇಷವಾದಂತಹ ಅಭಿಯಾನ ಮಾಡಿದ್ದಾರೆ. ಮೊಬೈಲ್ ತಗೊಂಡು ಏನು ನೋಡ್ತೀರಿ ಜಾಸ್ತಿ? ಏನು ನೋಡ್ತೀರಿ? ಇವತ್ತು ಇಡೀ ರಾಜ್ಯವೇ ಗಮನ ಸೆಳೆಯುವ ಹಾಗೆ ನಮ್ಮ ಕ್ಲಸ್ಟರ್ನಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಈ ವಿಶೇಷವಾದ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ನಮಗೆ ಪ್ರೇರಣೆ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ಗುರುಮಾತೆಯರು ಕೆಲವು ಸಭೆಗಳು ಸೇರೋಂಥ ಸಂದರ್ಭದಲ್ಲಿ ಏನು ನಮ್ಮ ಟೀಚರ್ಸ್ಗಳು ಅನುಭವಗಳನ್ನ ಹೇಳ್ತಾಯಿದ್ರು, ಮೊಬೈಲ್ ಆಗ್ತಿರೋ ದುಷ್ಪರಿಣಾಮಗಳು ಅಂತೇಳಿ. ಮತ್ತು ನನ್ನ ಅನುಭವ ಕೂಡ ಬರ್ತಾಯಿತ್ತು. ಭಾಳಷ್ಟು ಕಡೆ ಮೊಬೈಲ್ ಬಳಕೆಯಿಂದಾಗಿ ಒಂದು ಪೇರೆಂಟ್ಸ್ ಆಗ್ಬೋದು, ಮಕ್ಕಳಾಗ್ಬೋದು, ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಮೊಬೈಲೇ ಜಗತ್ತು ಅಂದ್ಕೊಳ್ಳೋ ಮಟ್ಟಿಗೆ ಬಳಸೋವಂಥ ಸಂದರ್ಭಗಳನ್ನ ಗಮನಿಸಿ ನಮಗೆ ಏನಾದರೂ ಮಾಡಿದ್ದಕ್ಕೊಂದು ತೀರ್ಮಾನ ಮಾಡಬೇಕಲ್ಲ ಅಂತೇಳಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅನ್ನುವಂಥ ಕಾರ್ಯಕ್ರಮವನ್ನು ಆರಂಭ ಮಾಡಿದೋ. ಈಗ ಒಂದು ಕಾರ್ಯಕ್ರಮ ಮಾಡಿದೆ, ಮೊಬೈಲ್ ಬಿಡಿ ಪುಸ್ತಕ ಇಡಿ. ಒಂದು ಉತ್ತಮವಂಥ ಕಾರ್ಯಕ್ರಮ ಇದು. ನಾವು ಕೂಡ ಈಗ ಮೊಬೈಲ್ಗೆ ಎಡಿಟ್ ಆಗಿ ಕೆಲವೊಂದು ಟೈಮ್ಗಳಲ್ಲಿ ಮೊಬೈಲ್ ಬಿಡೋಕ್ಕೆ ಆಗೋದಿಲ್ಲ. ಈ ಪುಸ್ತಕ ಇರೋದ್ರಿಂದ ಮೊಬೈಲ್ ಬಿಡೋಕ್ಕೆ ಒಂದು ಸೂರು ಅನುಕೂಲ ಆಗುತ್ತೆ. ಎಲ್ಲ ಮಕ್ಕಳಿಗೂ ಕೂಡ ಇದೊಂದು ಮನವರಿಕೆ ಮಾಡಬೇಕು. ಹಾಗೆ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರಗಳು ನಡೀಬೇಕು. ಹಿಂದೆ ಏನು ಮಾಡ್ತಿದ್ರು, ನಮ್ಮ ತಂದೆ ಆಗಲಿ ನಮ್ಮ ತಾತರಾಗಲಿ ಅವ್ರಿಗೆ ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ಅವರಿಗೆ ಕೆಲವೊಂದು ಸಾಂಸ್ಕೃತಿಕ ಜಾನಪದ ಕಲೆಗಳು, ಸಾಂಸ್ಕೃತಿಕ ಕಲೆಗಳಲ್ಲಿ ಪರಿಣಿತ ಆಗಿದ್ರು. ಹಾಗೆ ಇವತ್ತಿನ ಮಕ್ಕಳು ಯಾರೂ ಕೂಡ ಅದಿಲ್ಲ. ಮಾತಿದ್ರೆ ಮೊಬೈಲ್ ತೊಗೊಳ್ರಿ, ಮೊಬೈಲ್ ನೋಡು, ಈಗ ಇಂಟರ್ನೆಟ್ ಇದೆ, ಇಂಟರ್ನೆಟ್ ಬಳಸ್ಕೊ, ಮೊಬೈಲ್ ನೋಡು. ಬಟ್ ನಾವು ಈ ಮೊಬೈಲನ್ನು ಬಿಡಿ ಪುಸ್ತಕವನ್ನು ಹಿಡಿ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತುಂಬ ಸದುಪಯೋಗವನ್ನು ಪಡ್ಕೊಳ್ತಾ ಇದೆ. ಕಾರಣ ಇಷ್ಟೇ, ಸಾಕಷ್ಟು ಮಕ್ಕಳು ಮೊಬೈಲಿಗೆ ಭಾಳ ಇದಾಗ್ಬಿಟ್ಟಿದ್ದಾರೆ. ಕೈ ಬಿಡು, ಮೊಬೈಲ್ ಬಿಡು ಅಂದರೆ ಅಳು ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಪುಸ್ತಕವನ್ನು ಹಿಡಿ ಅಂತ ಹೇಳಿದಾಗ ಕೆಲವು ಪೇರೆಂಟ್ಸು ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ಮತ್ತು ನಮ್ಮ ವಾಜರಳ್ಳಿಯ ಗ್ರಾಮಸ್ಥರು ಕೂಡ ಒಪ್ಪಿಕೊಂಡು ಅವರು ಕೂಡ ಶನಿವಾರ ಏನಲ್ಲಿ ಕಟ್ಟೆಯಲ್ಲಿ ಕೂತಿರ್ತಾರಲ್ಲ, ಆವಾಗ ಅವರು ಕೂಡ ಪುಸ್ತಕವನ್ನು ಹಿಡಿದು ಓದ್ತಾ ಇದ್ದಾರೆ. ಇದು ಒಂದು ಸಂತೋಷದ ಸಂಗತಿ ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಅಷ್ಟೇ. ಈಗ ಒಂದಿಷ್ಟು ನಾವು ಪ್ರತಿ ಸಾರಿ ಕೊಡ್ತಾ ಇದ್ದೀವಿ ನಾವು ಪುಸ್ತಕಗಳನ್ನು. ಆದರೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಮೇಲೆ ಇನ್ನೂ ಮಕ್ಕಳು ಖುಷಿಯಿಂದ ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಎಲ್ಲ ಕಡೆಯಲ್ಲೂ ಕೂಡ ಇದು ಪ್ರಾರಂಭ ಆಗಲಿ. ಮಕ್ಕಳಿಗೆ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.